ನಮ್ಮ ಫ್ರೆಂಡು ಕ್ರಿಸ್ಮಸ್ ಇದಕ್ಕೆ ಶಾಪಿಂಗ್ ಹೊರಟಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮತ್ತು ನನ್ನ ಫ್ರೆಂಡ್ಸು ಎಲ್ಲೋ ಒಂದು ಕಡೆ ಹೋಗ್ತಿದ್ದೀವಿ. ಎಲ್ಲಿ ಅಂದರೆ ಅದು ಸರ್ಪ್ರೈಸ್. ಇಲ್ಲಿ ನೋಡಿ, ನಾವು ಕ್ರಿಸ್ಮಸ್ಗೆ ಅಂತ ಬ್ಯಾಗು, ಬಟ್ಟೆ, ಕಿವಿ ಓಲೆ, ಆಭರಣಗಳನ್ನು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಈ ಬಟ್ಟೆ ಬೆಲೆ ಎಷ್ಟು ಗೊತ್ತಾ? 2000 ಹೇಳಿದ್ರು. ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಮತ್ತು ಬೇರೆ ಬಟ್ಟೆ ನೋಡೋಣ ಅಂದೆ. ಈ ಬಟ್ಟೆ ಬೆಲೆ 3000 ಹೇಳಿದ್ರು. ಬರೀ ಒಂದು ಟಾಪ್ಗೆ ತುಂಬ ಪ್ರೈಸ್ ಇತ್ತು, ತುಂಬ ಕಾಸ್ಟ್ಲಿ ಇತ್ತು. ಹಾಗೆ ಮುಂದೆ ಬಂದರೆ ಇಲ್ಲಿ ಸರ, ಕಿವಿ ಓಲೆ, ಸ್ಯಾರಿ, ಹಾಗೆ ಇನ್ನೂ ಬೇರೆ ಬೇರೆ ರೀತಿಯ ಐಟಮ್ಸ್ ಎಲ್ಲ ಬಂದಿತ್ತು. ಈ ಸ್ಯಾರಿ ಬೆಲೆ 3000 ಹೇಳಿದ್ರು. ನನಗೆ ಅದು ತುಂಬ ಜಾಸ್ತಿ ಅನ್ನಿಸ್ತು ರೇಟು. 3000 ಅನ್ನೋ ರೀತಿಯೇ ಇರಲಿಲ್ಲ ಆ ಸ್ಯಾರಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಆಭರಣಗಳು. ಇದು ಮಣ್ಣಿಂದ ಮತ್ತು 1 ಗ್ರಾಮ್ ಗೋಲ್ಡ್ ಅಂತ ಹೇಳಿದ್ರು ಅವರು. ಬಟ್ ಅದು 1 ಗ್ರಾಮ್ ಗೋಲ್ಡ್ ರೀತಿ ಅನ್ನಿಸ್ಲಿಲ್ಲ. ಇದು ಕರ್ಟನ್ಸು, ಮ್ಯಾಟು, ಕ್ಯಾಪ್ ಎಲ್ಲ ಬಂದಿತ್ತು. ಇವಾಗ ವಿಂಟರ್ ಸೀಸನ್ ಅಲ್ವಾ, ಕ್ಯಾಪು ಬಂದಿತ್ತು. ಬ್ಲೂ ಮತ್ತು ರೆಡ್ಡು, ಇದರಲ್ಲಿ ನನಗೆ ರೆಡ್ ಇಷ್ಟ ಆಯಿತು. ಮತ್ತು ಇದೆಲ್ಲ ನೋಡಿ ಹಾಗೆ ಮುಂದೆ ಫುಡ್ ಝೋನ್ ಇತ್ತು. ಇಲ್ಲಿ ಹಾಲು ಪ್ಯಾಕೆಟ್ ಇಟ್ಟಿದ್ರು. ನಾನು ಹಾಲು ಪ್ಯಾಕೆಟ್ ಯಾಕೆ ಇಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಅದರಲ್ಲಿ ಹಾಲಿರಲಿಲ್ಲ, ಅದು ಏನು ಗಾಳಿ ಹಾಕಿಬಿಟ್ಟು ಡೆಮೋಗೆ ಇಟ್ಟಿದ್ರು. ಇಲ್ಲಿ ವಾಲ್ ಪೇಂಟಿಂಗ್ ಇದೆ. ಎಷ್ಟು ಚೆನ್ನಾಗಿದೆ ವಾಲ್ ಪೇಂಟಿಂಗ್ ಎಲ್ಲ, ತುಂಬ ಚೆನ್ನಾಗಿತ್ತು. ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಇತ್ತು. ಅಂದರೆ ವಾಲ್ ಪೇಂಟಿಂಗ್ ತುಂಬ ಜಾಸ್ತಿನೇ ರೇಟ್ ಇರುತ್ತಲ್ಲ. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಜಂಪಿಂಗ್ ಎಲ್ಲ ಬಂದಿತ್ತು. ತುಂಬ ಝೋನ್ಗಳೆಲ್ಲ ಇತ್ತು ಇಲ್ಲಿ. ಹಾಗೆ ಜಂಪಿಂಗ್ ಎಲ್ಲ ನೋಡ್ಕೊಂಡು ಬಂದ್ವಿ, ಯಾಕಂದರೆ ನಾವು ಚಿಕ್ಕವರಲ್ಲ ಅಲ್ವಾ, ಅದಕ್ಕೆ ನಮ್ಮನ್ನೇ ಅಲ್ಲಿ ಬಿಡಲಿಲ್ಲ. ಫುಡ್ ಝೋನಲ್ಲಿ ಜ್ಯೂಸು ಮತ್ತು ಬೇರೆ ಬೇರೆ ರೀತಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಬಂದಿತ್ತು. ನಂಗೆ ಪಾನಿಪುರಿ ಇಷ್ಟ ಅಂತ ಪಾನಿಪುರಿ ತಿಂದೆ, ಜ್ಯೂಸ್ ಕುಡಿದೆ. ಹಾಗೆ ಒಂದು ರೌಂಡು ಎಲ್ಲ ಓಡಾಡ್ಕೊಂಡು ಬಂದೆ. ನೀವು ಬರ್ತೀರಾ ಫ್ರೆಂಡ್ಸ್? ಬನ್ನಿ. ಹಾಗಾದರೆ ಬಟ್ಟೆ ಆಭರಣಗಳೆಲ್ಲ ಖರೀದಿ ಮಾಡೋಣ. ಖರೀದಿ ಮಾಡಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋಣ. ಇನ್ನೂ ತುಂಬ ಸ್ಟಾಲ್ ಇನ್ನೂ ಬಂದಿತ್ತು. ಇನ್ನೂ ಅವರು ಬಟ್ಟೆಗಳು ಅದೆಲ್ಲ ಸ್ಟಾಲೆಲ್ಲ ಇವಾಗೆಲ್ಲ ಇಡ್ತಾಯಿದ್ರು. ನಾವು ಒಂದು ರೌಂಡ್ ಹಾಗೆ ನೋಡ್ಕೊಂಡು ಬಂದ್ವಿ. ಇಲ್ಲಿ ಬನ್ನಿ ನೋಡೋಣ. ಇಲ್ಲಿ ನಾನು ಒಂದು ಆಭರಣ ಕೇಳಿದೆ, ಅದಕ್ಕೆ ಎಷ್ಟು ಹೇಳಿದ್ರು ಗೊತ್ತಾ ಫ್ರೆಂಡ್ಸ್? 7000 ಹೇಳಿದರು. ಓಲೆ ಜುಮ್ಕೆ 7000ಗೆ ಇವಾಗ ನಾವು 7000 ಹೇಳಿದರು. ಈ ಬ್ಯಾಗ್ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟು ಮತ್ತೆ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಲ್ಲಿ ಗೊತ್ತಾ? ಮಾರ್ಕೆಟ್ಗೆ ಹೋಗಿ ಈರುಳ್ಳಿ ತೊಗೋಬೇಕಿತ್ತು. ಈರುಳ್ಳಿ, ಟೊಮೆಟೊ ತೊಗೊಂಡು ಬಂದ್ವಿ. ಅಷ್ಟರಲ್ಲಿ ನನ್ನ ಮಕ್ಕಳು ಬಂದರು ಟ್ಯೂಷನಿಂದ. ಆಮೇಲೆ ಇಲ್ಲಿ ಕೆಳಗಡೆ ನನ್ನ ಫ್ರೆಂಡ್ಸ್ ಎಲ್ಲ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ರು. ಅವ್ರಿಗೆ ಒಂದು ಹಾಯ್ ಹೇಳಿ ಮಾತಾಡ್ಸೋಗೋಣ ಅಂತ ಬಂದೆ. ಇಲ್ಲಿ ನೋಡಿ, ನಮ್ಮ ಮನೆ ಅಕ್ಕದ ಮನೆ ಹುಡುಗರು ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ನೋಡಿ, ನನ್ನ ಸೊಸೆ ಓಡಿ ಬಂದದ್ದು ನೋಡಿ ನನ್ನ ಹತ್ರ ಬರ್ತಾಳೇನೋ ಅಂತ ಅಂದ್ಕೊಂಡೆ. ಅವ್ರ ಅಮ್ಮನ ಹತ್ರ ಹೋದ್ಲು. ಇವನು ನೋಡಿ, KD ನಂಬರ್ 1, ಇವನು ಎಷ್ಟು ಕಿಲಾಡಿದ್ದಾನೆ. ಇವಳು ನನ್ನ ಫ್ರೆಂಡು ಸುಸ್ತಾಗಿ ಅಲ್ಲೆಲ್ಲ ನೋಡಿಬಿಟ್ಟು ಹಾಗೆ ಬಂದು ಕೂತ್ಕೊಂಡಿದ್ದಾಳೆ. ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.